ಸರ್ ಗಾಲ್ ಬ್ಲಾಡರ್ ಸ್ಟೋನ್ ಆಗಿದೆಯಂತೆ, ಏನು ಸರ್ ಇದು? ಓಕೆ, ಸೊ ಲಿವರ್ ಕೆಳಗಡೆ ಒಂದು ಪೌಚ್ ಇರುತ್ತೆ, ಅದಕ್ಕೆ ನಾವು ಪಿತ್ತಕೋಶ ಅಥವಾ ಗಾಲ್ ಬ್ಲಾಡರ್ ಅಂತ ಕರಿತೀವಿ ನಾವು. ಈ ಪಿತ್ತಕೋಶದಲ್ಲಿ ಲಿವರಿಂದ ಬರುವಂಥ ಬೈಲು ಅಥವಾ ಪಿತ್ತನ ಶೇಖರಣೆ ಆಗಿಬಿಟ್ಟು ಕಾನ್ಸಂಟ್ರೇಟ್ ಆಗಿ ಅನ್ನನಾಳದಲ್ಲಿ ಏನಾದರೂ ಫುಡ್ ಹೋಗ್ಬಿಟ್ಟು ಕರಲಲ್ಲಿ ರೀಚ್ ಆದಾಗ ಇಲ್ಲಿಂದ ಪಿತ್ತಕೋಶದಿಂದ ಪಿತ್ತನಳಿ ಮುಖಾಂತರ ಬೈಲು ರಿಲೀಸ್ ಆಗುತ್ತೆ. ಈ ಪಿತ್ತಕೋಶದಲ್ಲಿ ಏನಾದರೂ ಸ್ಟೋನ್ ಆಗಿತ್ತು ಅಂದರೆ ನಾವು ಪಿತ್ತಕೋಶ ಸ್ಟೋನ್ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಕರಿತೀವಿ. ಸರ್ ಅದರಿಂದ ಏನು ಪ್ರಾಬ್ಲಮ್ ಏನಾಗುತ್ತೆ ಸರ್? ನಾರ್ಮಲಿ ಗಾಲ್ ಬ್ಲಾಡರ್ ಸ್ಟೋನ್ ಇತ್ತು ಅಂತಂದರೆ 60 to 70% ಆಫ್ ದ ಟೈಮ್ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ 10-20% ಆಫ್ ದ ಟೈಮ್ ಸ್ಟೋನ್ ಏನಾದರೂ ಇಲ್ಲಿ ನೆಕ್ ಹತ್ರ ಸಿಕ್ಕಾಕೊಂಡಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಪೇನ್ ಬರ್ಬೋದು, ಬಿಲಿರಿ ಕೋಲಿಕ್ ಅಂತ ಕರಿತೀವಿ ನಾವು. ಅಥವಾ ಸ್ಟೋನ್ ಏನಾದರೂ ಇಲ್ಲಿ ಸ್ಲಿಪ್ ಆಗಿ ಪಿತ್ತ ನಳಿಯಲ್ಲಿ ಹೋಯಿತು ಅಂತಂದರೆ ಜಾಂಡಿಸ್ ಆಗ್ಬೋದು. ಅಥವಾ ಸ್ಟೋನ್ ಏನಾದರೂ ಇಲ್ಲಿ ಕೆಳಗಡೆ ಬಂತು ಅಂದರೆ ಪ್ಯಾಂಕ್ರಿಟೈಟಿಸ್ ಆಗ್ಬೋದು. ವೆರಿ ರೇರ್ಲಿ 1% ಚಾನ್ಸ್, ತುಂಬ ಲೈಕ್ 10 ವರ್ಷ 15 ವರ್ಷಕ್ಕಿಂತ ಜಾಸ್ತಿ ಹೊತ್ತು ಗಾಲ್ ಬ್ಲಾಡರ್ ಸ್ಟೋನ್ಸ್ ಇತ್ತು ಅಂದರೆ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ, ಬಟ್ ತುಂಬ ರೇರ್. ಅದರ್ವೈಸ್ 50 to 60% ಆಫ್ ದ ಟೈಮ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ಏನೂ ನಿಮಗೆ ತೊಂದರೆ ಕೊಡಲ್ಲ.